ಭೂಯೋ ನಮಃ ಸದ್ವಿಜಿನಚ್ಛಿದೆ ಸತಾಮಸಂಭವಾಯಾಖಿಲಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೆ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ ಶ್ರೀರ್ಯತ್ರರೂಪಿಣ್ಯುರುಗಾಯಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನ್ವೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ. ರಥತ್ವಾದ್ಧಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೆ. ಸರ್ವಾರ್ಥಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮತ್ಯಃ ಶತಾಯುಷ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾರೇಣ ದರ್ಶನಾದೇವ ಸಾಧವಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ಚತುರ್ಥೇ ಅಧ್ಯಾಯೇ ಅಥ ಖಲು ತ್ರಯೋದಶಃ ಶ್ಲೋಕಃ. ಎರಡನೇ ಸ್ಕಂದದ 4ನೇ ಅಧ್ಯಾಯದ 13ನೇಯ ಶ್ಲೋಕಃ ವಿವಿಧೈಃ ಪ್ರಾಜ್ಞನಿರ್ಮಿತೈಃ ವ್ಯಾಖ್ಯಾನೈಃ ಸಾಕಮೇವ ಅದ್ಯ ಪ್ರಸ್ತೂಯತೆ. ರಾಜ್ಞಾ ಪರೀಕ್ಷಿತ ಪರಿಪೃಷ್ಟಃ ಶುಕಾಚಾರ್ಯಃ ವೈಯಾಸಕಿಃ ಆತ್ಮವಿದ್ಯಾ ವಿಶಾರದಃ ತಂ ಭಾಗವತಂ ಬೋಧಯಿತು ಕಾಮಃ. ಪ್ರಥಮಂ ಭಾಗವತ ಪ್ರತಿಪಾದ್ಯಂ ಪರತತ್ವಂ ಏಭಿಃ ಶ್ಲೋಕೈಃ ಗಭೀರಾರ್ಥೈಃ ತುಷ್ಟಾವ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಇತ್ಯಾದಿಭಿಃ. ಅಯಮಪಿ ಭಗವಾನ್ ಅಂತರ್ಧ್ರುವಃ ಸರ್ವೇಷಾಂ ಭೂತಾನಾಂ ಅಂತರ್ಹೃದಯೇ ಸ್ಥಿರ ಏವ ತಿಷ್ಠತಿ ತಥಾಪಿ ಅಸ್ಯ ವರ್ತ್ಮ ನೈವ ಉಪಲಭ್ಯತೆ ಸರ್ವೈಃ. ಅಸ್ಯ ಸತಃ ಜಗತಃ ಉತ್ಪಾದನಾಯ ಪಾಲನಾಯ ನಾಶನಾಯ ಚ ಜ್ಞಾನಶಕ್ತಿಂ ಇಚ್ಛಾಶಕ್ತಿಂ ಕ್ರಿಯಾಶಕ್ತಿಂ ಚ ಆದತ್ತೆ ಅಯಂ ಭೂಯಾನ್ ಪುರುಷಃ. ತಸ್ಯೈವ ಅಸ್ಯ ವರ್ಣನಪರಃ ಅನ್ಯಃ ಶ್ಲೋಕಃ ನಮೋ ನಮಃ ಸದ್ವೃಜಿನಚ್ಛಿದೆ ಸತಾಮಿತಿ. ಶುಕಾಚಾರ್ಯ ಭಾಗವತವನ್ನು ಹೇಳಲಿಕ್ಕೆ ತೊಡಗಿದ್ರಲ್ಲ, ಈ ಪರೀಕ್ಷಿತ ಕೇಳಿದಾಗ ಆಗ ಆ ಮೊದಲು ಭಾಗವತದಿಂದ ಪ್ರತಿಪಾದ್ಯವಾದ ಪರತತ್ವವನ್ನೇ ಅವರು ಸ್ತುತಿಸಿದರು. ಅದರಲ್ಲಿ ನಾವು ಮೊದಲ ಶ್ಲೋಕ ಕಳೆದ ದಿವಸ ನೋಡಿದ್ದೇವೆ, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ. ಅದರ ಸ್ತೋತ್ರದ 2ನೇ ಶ್ಲೋಕ. ಒಟ್ಟಾರೆ ಆ ಅಧ್ಯಾಯದಲ್ಲಿ 13ನೇ ಶ್ಲೋಕ ಅದು. ಭೂಯೋ ನಮಃ ಸದ್ವಿಜಿನಚ್ಛಿದೆ ಸತಾಂ ಅಂತ. ಅದನ್ನೇ ಮಂಗಲಾಚರಣದ ರೂಪದಲ್ಲಿ ಕೂಡ ನಾವು ಇವತ್ತು ನೋಡಿದ್ದೇವೆ. ಅದು ಏನು ಅರ್ಥ ಹೇಳ್ತದೆ ಅಂತ ಅನ್ನೋದನ್ನು ನೋಡೋಣ. ಈ ಶ್ಲೋಕಗಳು ಎಷ್ಟು ಮಹತ್ವದ್ದು ಅಂದರೆ, ಈ ಶ್ಲೋಕಗಳನ್ನೇ ಭಾಗವತದ ಸಾರೋದ್ಧಾರದ ಆರಂಭದ ಶ್ಲೋಕಗಳನ್ನಾಗಿಯೂ ಕೂಡ ಅವಧೂತ ಶಿರೋಮಣಿ ವಿಷ್ಣು ತೀರ್ಥಾಚಾರ್ಯರು ತಗೊಂಡಿದ್ದಾರೆ. ಭಕ್ತರ ಪಾಪಗಳನ್ನು ದೂರ ಮಾಡುವವನು, ದುಷ್ಟರನ್ನು ಸದೆ ಬಡಿಯುವವನು, ಸಕಲ ಕಲ್ಯಾಣವನ್ನು ಪರಿಪೂರ್ಣನಾದವನು, ಯಾವತ್ತೂ ಕೂಡ ತನ್ನನ್ನು ಭಗವಂತನನ್ನು ಆರಾಧನೆ ಮಾಡುವುದಕ್ಕಾಗಿಯೇ ಯಾರು ನಿರತರಾದವರಿದ್ದಾರೆ
ಅವರಿಗೆ ತನ್ನನ್ನೇ ಕೊಟ್ಕೋತಾನೆ. ಅಂಥ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಶ್ಲೋಕಕ್ಕೆ ಏನು ಅರ್ಥಗಳನ್ನು ಎಲ್ಲ ವ್ಯಾಖ್ಯಾನಕಾರರು ಬರೆದಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಭಾಗವತ ಸಾರೋದ್ಧಾರದಲ್ಲಿ ಕೂಡ ಇದು 2ನೇ ಶ್ಲೋಕ. ಶ್ರೀಧರರು ಮತ್ತು ವೀರರಾಘವರು ಮಾಡಿರುವಂಥ ವಿಶೇಷ ಅರ್ಥಗಳನ್ನೇನು ನಾವು ಇಲ್ಲಿ ನೋಡಬೇಕಾಗಿಲ್ಲ. ಇಲ್ಲಿ ಸತ್ವಮೂರ್ತಿ ಅಂತಿದೆಯಲ್ಲ, ಭೂಯೋ ನಮ ಸದ್ವೃಜನಚ್ಚಿದೆ ಅಖಿಲ ಸತ್ವಮೂರ್ತಯೇ ಅಂತ. ಆ ಸತ್ವಮೂರ್ತಿ ಅನ್ನುವ ಒಂದು ಶಬ್ದಕ್ಕೆ ನಾವು ಅರ್ಥ ನೋಡಿದರೆ ಆಯಿತು. ಸಮಗ್ರ ಸತ್ವಮೂರ್ತಯೇ, ಸಮಗ್ರ ಸತ್ವಗುಣವನ್ನೇ ತನ್ನ ರೂಪವಾಗಿ ಇಟ್ಕೊಂಡವನು ಅಂತ ಅರ್ಥ ಶ್ರೀಧರರು ಬರೀ ಹೇಳ್ತಾರೆ. ವೀರರಾಘವರ ದೃಷ್ಟಿಯಿಂದ ಅಖಿಲ ಸತ್ವಮೂರ್ತಯೇ, ಅಖಿಲಂ ಪೂರ್ಣಂ ಸತ್ವಮೇವ ಮೂರ್ತಿ. ಆ ಸತ್ವಗುಣ ಅಂದರೆ ಏನು, ಅದರ ವಿವರ ಏನು ಅಂತ ಅವ್ರು ಯಾರು ಹೇಳೋದಿಲ್ಲ. ಈ 3 ಗುಣಗಳು ಪ್ರಕೃತಿಯ ಗುಣಗಳಿವು. ಆ ಪ್ರಕೃತಿಯ ಗುಣಗಳು ಬಂದವು ಹೇಗೆ, ಅಪ್ರಾಕೃತನಾದ ಭಗವಂತನಲ್ಲಿ ಆ ಗುಣಗಳು ಬಂದವು ಹೇಗೆ ಅಂತ ಅನ್ನೋದನ್ನು ಇವ್ರು ಯಾರೂ ವಿವರಿಸೋದಿಲ್ಲ. ಅಂತೂ ಸತ್ವಮೂರ್ತಯೇ ಅಂತ ಇಷ್ಟು ಅರ್ಥ ಹೇಳಿದ್ದಾರೆ. ಸತ್ವ ಅಂತ ಅನ್ನೋದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ವಿವರಿಸಿ ಹೇಳಿದವರು ಆಚಾರ್ಯರು, ಮತ್ತು ಅದಕ್ಕನುಗುಣವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು. ಏನದು ಸತ್ವಮೂರ್ತಿ ಅಂದರೆ, ಅಖಿಲ ಸತ್ವಮೂರ್ತಯೇ ಪೂರ್ಣ ಸಾಧುಭಾವ ಸ್ವರೂಪಾಯ. ಸಾಧುಭಾವ ಅಂದರೆ ಗುಣಗಳು ಅಂತ ಅರ್ಥ. ಸಕಲ ಸದ್ಗುಣಗಳು ಮೂರ್ತ ರೂಪ ಇವನು. ನಿಶೇಷ ಗುಣಪೂರ್ಣತ್ವ ಸತ್ವ ಇತ್ಯೇವ ತಂ ವಿದುಹು ಅಂತ ಮಹಾಸಂಹಿತ ಅನ್ನುವ ಗ್ರಂಥದ ಒಂದು ಮಾತನ್ನು ಕೂಡ ಆಚಾರ್ಯರು ಉದ್ಧರಿಸ್ತಾರೆ. ಭಗವಂತನನ್ನು ಸತ್ವ ಅಂತ ಯಾಕೆ ಹೇಳ್ತಾರೆ? ಇದು ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳೇನಿವೆ, ಪ್ರಕೃತಿಯ ಗುಣಗಳು, ಆ ಗುಣಗಳಲ್ಲಿ ಸೇರಿದ ಸತ್ವಗುಣ ಇದಲ್ಲ. ಆ ಗುಣವನ್ನು ಸ್ವೀಕಾರ ಮಾಡಿದರೂ ಭಗವಂತನಿಗೆ ದೋಷ ಏನಿಲ್ಲ, ಅದು ವಿಚಾರ ಬೇರೆ. ಅವನು ಗುಣದಿಂದ ಬದ್ಧನಾಗೋದಿಲ್ಲ. ನಾವೆಲ್ಲರೂ ಕೂಡ ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತೆ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಅಂತ ಗೀತಾ ಹೇಳುವಂತೆ ನಾವು ಆ ಗುಣಗಳಿಂದ ಬದ್ಧರಾಗಿಬಿಡ್ತೇವೆ. ಆದರೆ ಭಗವಂತ ಆ ಗುಣವನ್ನು ಸ್ವೀಕಾರ ಮಾಡಿದರೂ ಕೂಡ ಬದ್ಧನಾಗೋದಿಲ್ಲ. ಆ ಗುಣವನ್ನು ಸ್ವೀಕಾರ ಮಾಡಿ ತನಗಾಗಿ ಸ್ವೀಕಾರ ಮಾಡೋದಿಲ್ಲ, ತನಗದಿಂದ ಏನು ಲೇಪ ಆಗೋದಿಲ್ಲ. ಗುಣವನ್ನು ಸ್ವೀಕಾರ ಮಾಡಿ ಮತ್ತೊಂದು ಯಾವುದೋ ಕೆಲಸವನ್ನು ಭಕ್ತರಿಗಾಗಿಯೇ ಮಾಡ್ತಾನಷ್ಟೆ. ಆದ್ದರಿಂದ ಅವನಿಗದರಿಂದ ದೋಷ ಏನೂ ಇಲ್ಲ. ಆದರೂ ಕೂಡ ಅವನು ನಿರ್ಗುಣ ಅಂತ ಕರೆಸ್ಕೋತಾನೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತಂ ಅಂತ ಹರಿವಂಶದ ಮಾತೊಂದಿದೆ. ಅದನ್ನೇ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಕಡೆ ಉದ್ಧರಿಸ್ತಾರೆ. ಹರಿಸ್ತು ನಿರ್ಗುಣಂ ಬ್ರಹ್ಮ, ಪರಮಾತ್ಮನಿಗೆ ನಿರ್ಗುಣ ಬ್ರಹ್ಮ ಅಂತಾರೆ. ಯಾಕೆಂದರೆ ಯಾವುದೇ ಗುಣಕ್ಕೆ ಅವನು ಅಭಿಮಾನಿ ಅಲ್ಲ, ಆ ಗುಣದಿಂದ ಅವನಿಗೆ ಆಗಬೇಕಾದದ್ದೇನೂ ಇಲ್ಲ. ಆದರೆ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತ, ಲಕ್ಷ್ಮೀದೇವಿ ಮಾತ್ರ ಸಗುಣ ಬ್ರಹ್ಮಳು ಅಂತ ಕರೆಸ್ಕೊತಾಳೆ. ಯಾಕೆಂದರೆ ಅವಳಿಗೆ ಈ 3 ಗುಣಗಳಿಂದ ಕೂಡಿದ ಪ್ರಕೃತಿಯ ಅಭಿಮಾನ ಇದೆ. ಹೀಗೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ದಾಂಪತ್ಯ ಅಂದರೆ ಅದು ನಿರ್ಗುಣ ಬ್ರಹ್ಮ ಮತ್ತು ಸಗುಣ ಬ್ರಹ್ಮಗಳ ಒಂದು ವಿಚಿತ್ರವಾದಂತಹ ದಾಂಪತ್ಯ. ನಾವು ಅದನ್ನು ಹಾಗೆ ಭಾವಿಸಬಹುದು. ಸತ್ವ ಅಂದರೆ ಶುದ್ಧ ಸತ್ವಾತ್ಮಕವಾದದ್ದು. ಶುದ್ಧ ಸತ್ವಾತ್ಮಕವಾದ ರೂಪವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಕೆಲವರು ಹೇಳೋದಿದೆ. ಮುಕ್ತಿಗೆ ಹೋದ ಮೇಲೆ ಸಾಧಕರಾದವರು ತಮ್ಮ ಜೀವ ಸ್ವರೂಪಭೂತವಾದಂಥ ದೇಹವನ್ನೇ ಪಡ್ಕೊಂಡು ಆ ಮುಕ್ತಿಯಲ್ಲಿ ಇರ್ತಾರೆ. ಕೆಲವು ಬಾರಿ ಅವರು ಕೂಡ ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಸ್ವೀಕಾರ ಮಾಡ್ತಾರೆ ಅಂತಿದೆ. ಮುಕ್ತರಾದ ಜೀವರಿಗೆ ಅದು ಸರಿ, ಆದರೆ ಭಗವಂತ ಶುದ್ಧ ಸತ್ವಾತ್ಮಕವಾದ ಶರೀರವನ್ನು ಕೂಡ ಸ್ವೀಕಾರ ಮಾಡಬೇಕಾಗಿಲ್ಲ. ಅವನ ಜ್ಞಾನಾನಂದಾತ್ಮಕವಾದ
ಕಲ್ಯಾಣ ಗುಣ ರೂಪವಾದಂಥ ದೇಹವೇನಿದೆ ಅದಕ್ಕೇನೆ ಸತ್ವ ಅಂತ ಹೇಳ್ತಾರಷ್ಟೆ. ಸತ್ವ ಅಂದ್ರೆ ಹೀಗೆ ಸಕಲ ಗುಣಗಳ ಒಂದು ಸಮುದಾಯವೇ ಸತ್ವ ಅವನಲ್ಲಿ. ಅದನ್ನು ಆಚಾರ್ಯರು ಆ ಮಹಾಸಂಹಿತ ಅನ್ನೋ ಗ್ರಂಥದ ಮೂಲಕ ಉದ್ಧರಿಸಿದ್ದಾರೆ. ಇನ್ನು ಮತ್ತೊಂದು 2-3 ಕಡೆನೂ ಕೂಡ ಸತ್ವ ಎಂಬ ಶಬ್ದಕ್ಕೆ ಇದೇ ಅರ್ಥವನ್ನೇ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆಯಿತು, ಅವನೆಂಥವನು? ಅಖಿಲ ಸತ್ವಮೂರ್ತೆಯೇ ಸದ್ವೃಜಿನಚ್ಛಿದೆ ಅಂತ ಬಂದಿದೆ. ಸಜ್ಜನರು ಅಂದರೆ ಈ ಭಗವಂತನ ಕುರಿತು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಯಾರು ಮಾಡ್ತಾರೆ ಅಂತಹ ಸಜ್ಜನರ ಒಂದು ಕರ್ಮಗಳನ್ನು ಗಮನಿಸಿ, ಅವರು ಮಾಡುವಂತಹ ಸೇವಾವನ್ನು ಗಮನಿಸಿ ಅವರ ಪಾಪವನ್ನು ಪರಿಹಾರ ಮಾಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಸದ್ವೃಜಿನಚ್ಛಿದೆ ಅಂತ ಅನ್ನೋದಕ್ಕೆ ವೃಜಿನ ಅಂದರೆ ದುಃಖ ಕಾರಣವಾದಂತಹ ಪಾಪ ಅಥವಾ ದುಃಖ ಅಥವಾ ಪಾಪ ಎರಡೂ ಅರ್ಥಗಳನ್ನು ನಾವು ತಿಳ್ಕೋಬಹುದು. ಇಲ್ಲಿ ವೃಜಿನ ಅಂತ ಅಂತ ಒಂದು ಶಬ್ದನೂ ಇದೆ, ವ್ರಜಿನ ಅಂತ ಒಂದು ಶಬ್ದನೂ ಕೂಡ ಈ ಅರ್ಥದಲ್ಲಿ ಪ್ರಯೋಗ ನಾವು ನೋಡಬಹುದು. ಆದರೆ ಎಲ್ಲ ಕಡೆ ಈಗ ಇಲ್ಲಿ ನಾವು ನೋಡ್ತಿರುವುದು ವೃಜಿನ ಅಂತಲೇ ಇದೆ. ಆದರೆ ಮೂಲ ಸಾಹಿತ್ಯ ದೃಷ್ಟಿಯಿಂದ ವೃಜಿನ ಮತ್ತು ವ್ರಜಿನ ಎರಡೂ ಶಬ್ದಗಳು ಆಗಬಹುದು ಅನ್ನೋದು ನಮ್ಗೆ ಗೊತ್ತಿರಬೇಕಷ್ಟೆ. ಹಾಗಾಗಿ ವ್ರಜಿನ ಅಂದರೆ ದುಃಖಕ್ಕೆ ಕಾರಣವಾದ ಪಾಪ, ಅದನ್ನು ನಿರ್ಮೂಲ ಮಾಡುವವನು ಅಂತ ವಿಜಯಧ್ವಜರು ಹೇಳುವಂಥ ಅರ್ಥ. ಯಾದವಾರರು ಅದೇ ಮಾತಿಗೆ ಇವೆರಡರಲ್ಲಿ ಯಾವುದೊಂದನ್ನಾದರೂ ವ್ರಜಿನಂ ದುಃಖಂ ಪಾಪಂ ವಾ ನಿವರ್ತಕಯತಿ, ಸಜ್ಜನರ ಆ ದುಃಖವನ್ನು ಪರಿಹಾರ ಮಾಡ್ತಾನೆ, ಪಾಪವನ್ನಾದರೂ ಪರಿಹಾರ ಮಾಡ್ತಾನೆ. ಪಾಪ ಮಾಡಿದ್ರಿಂದ ದುಃಖ ಆಗೋದು ಸಾಮಾನ್ಯವಾಗಿ. ಪಾಪ ಮಾಡಿದರೆ ಮಾಡುವೇನೋ ಮಾಡಿಬಿಡ್ತೇವೆ, ಅದರಿಂದ ಮುಂದೆ ಪರಮ ದುಃಖ ಆಗ್ತದೆ. ಕೆಲವು ಸರಿ ನಾವು ಪಾಪ ಮಾಡಿದಾಗ ನಮ್ಮ ಸುತ್ತಮುತ್ತಲಿದ್ದವರಿಗೂ ಕೂಡ ದುಃಖ ಆಗ್ತಿರ್ತದೆ. ಭಗವಂತ ನಮ್ಮ ಪಾಪ ಮಾಡುವ ಪ್ರವೃತ್ತಿಯನ್ನೇ ಕತ್ತರಿಸಿ ಬಿಡ್ತಾನೆ. ಅದರಿಂದ ನಮಗೂ ದುಃಖ ಆಗೋದಿಲ್ಲ, ನಮ್ಮ ಸುತ್ತಮುತ್ತಲಿದ್ದವರಿಗೂ ಕೂಡ ದುಃಖ ಆಗೋದಿಲ್ಲ. ಹೀಗೆ ಅವನು ಪಾಪ ನಾಶಕನಾದವನು ಭಗವಂತ ಅಂತ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಮುಂದೆ ಅಸಜ್ಜನರು ಅಂದರೆ ಅಪ್ರಶಸ್ತ ಕರ್ಮರು, ಅಸುರರು, ಯಾರು ಭಗವಂತನ ಕುರಿತು ಶ್ರವಣ ಮನನ ಧ್ಯಾನ ಇತ್ಯಾದಿಗಳಲ್ಲಿ ತೊಡಗಲಿಲ್ಲ ಅಂಥವ್ರನ್ನ ಅಸಜ್ಜನರು ಅಂತ ಹೇಳಬೇಕು. ಅವರ ಅಸಂಭವಾಯ, ಸಜ್ಜನರಿಗೆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ, ಅಸಜ್ಜನರಿಗೆ ಅಸಂಭವಕ್ಕಾಗಿ. ಸಂಭವ ಅಂದರೆ ಹುಟ್ಟು, ಅಸಂಭವ ಅಂದರೆ ನಾಶ, ಅವರ ನಾಶಕ್ಕಾಗಿ. ಸುಖ ಪ್ರತಿಬಂಧಕ ಜನನಿ ನಿರ್ಮೂಲಕಾಯ ಅಂತ ಹೀಗಾದ್ರೆ ತಾತ್ಪರ್ಯ. ಸಜ್ಜನರಿಗೆ ಏನು ಸ್ವರೂಪದಲ್ಲೇ ಒಂದು ಖಜಾನೆ ಇದೆ ಅವರ ಸಜ್ಜನರಿಗೆ, ಅದಕ್ಕೆ ಆ ಸ್ವರೂಪ ಸುಖ ಮುಕ್ತಿಯಲ್ಲಿ ಸಿಗ್ತದೆ. ಅದಕ್ಕೆ ಪ್ರತಿಬಂಧಕವಾದಂತಹ ಹುಟ್ಟು ಈಗ ನಮ್ಮೆಲ್ಲರಿಗೂ ತೊಂದರೆ ಕೊಡ್ತಿದೆ. ಅದನ್ನು ಪರಿಹಾರ ಮಾಡುವವನು, ಹುಟ್ಟಿಸದಂತೆ ಮಾಡಿಬಿಡುವವನು. ಇನ್ನು ಹುಟ್ಟುವುದೇ ಇಲ್ಲ ಸಾಧಕ ಭಗವಂತನನ್ನು ನೆನೆದರೆ, ಅದು ತಾತ್ಪರ್ಯ. ಹೀಗೆ ಸಾಧುಭಾವ ಅಂದರೆ ಗುಣಗಳನ್ನು ಒಳಗೊಂಡಂಥವನು, ಅದರಿಂದ ಅವನು ಸತ್ವಮೂರ್ತಿ ಅಂತ ಕರೆಸ್ಕೊಂಡಿದ್ದಾನೆ. ಪಾರಮಹಂಸ್ಯ ಆಶ್ರಮೆ ಅಂತ ಶಬ್ದ ಇದೆ. ಪುನಃ ಪುನಃ ಪಾರಮಹಂಸ್ಯ ಆಶ್ರಮೆ ವ್ಯವಸ್ಥಿತಾನಾಂ. ಪರಮಹಂಸ ಆಶ್ರಮ ಅಂದರೆ ಸನ್ಯಾಸಾಶ್ರಮ, ಅದರಲ್ಲಿ ವ್ಯವಸ್ಥಿತರಾದವರು, ಮನಸ್ಸನ್ನು ಇಟ್ಟವರು, ಅದನ್ನೇ ಮುಂದುವರಿಸ್ತಾ ಇರುವವರು ಅಂತ ಅರ್ಥ ಆಗ್ತದೆ. ಅಂಥವರಿಗೆ ತನ್ನನ್ನು ತಾನೇ ಕೊಟ್ಕೋತಾನೆ. ಅನುಮೃಗ್ಯ ದಾಶುಷೆ ಅಂತ ಹೀಗದು ಶಬ್ದ ಇದೆ. ಅನುಮೃಗ್ಯ ಅಂದರೆ ಹುಡುಕಲ್ಪಡಬೇಕಾದಂಥದ್ದು, ಅವ್ರಿಗೇನು ಬೇಕಾಗಿದೆಯೋ ಅದು, ಅದನ್ನು ಅಂಥ ನಿಜಾನಂದ, ಎಲ್ರಿಗೂ ಬೇಕಾದದ್ದೇನು ಆನಂದ, ಆನಂದಕ್ಕಾಗಿ ಸುಖಕ್ಕಾಗಿ ಪ್ರಯತ್ನ ಪಡುವವರು ನಾವೆಲ್ಲರೂ. ಆದ್ದರಿಂದ ನಮ್ಮ ಜೀವನದ ಉದ್ದೇಶವೇ ಸುಖವನ್ನು ಪಡೆಯುವುದು. ಅಂತಹ ಸುಖವನ್ನು ಅವನು ದಾಶುಷೆ ಕೊಡುವಂಥವನು, ಮತ್ತು ತನ್ನನ್ನು ಕೂಡ ಕೊಟ್ಕೋತಾನೆ. ನಿಜಾನಂದ ಅನುಭವ ಲಕ್ಷಣ ಮೋಕ್ಷದಾತ್ರೆ. ಸ್ವರೂಪಾನಂದದ ಆವಿರ್ಭಾವವೇ ಮೋಕ್ಷ. ಅಂಥ ಮೋಕ್ಷವನ್ನು ಕೊಡುವವನು ಅಂತ ಅದರ ತಾತ್ಪರ್ಯ. ಇದು ವಿಜಯಧ್ವಜರು ಹೇಳಿದಂಥ ಅರ್ಥ.
ಶ್ಲೋಕದ ಅರ್ಥ ಏನಾಗ್ತದೆ ಯಾದವಾರ್ಯರ ಪ್ರಕಾರ? ಭೂಯೋ ನಮಃ ಅಂದರೆ ಪುನಃ ಪುನಃ ನಮಃ ಅಂತ ಅರ್ಥ. ಅಲ್ಲಿ ಶ್ಲೋಕದ ಪೂರ್ವಾರ್ಧದಲ್ಲೇ ಭೂಯೋ ನಮಃ, ಮತ್ತೆ ಅವನಿಗೆ ನಮಸ್ಕಾರ ಅಂತಿದೆ. ಹೀಗೆ ಮತ್ತೆ ಮತ್ತೆ ಅವನಿಗೆ ನಾವು ನಮಸ್ಕಾರ ಮಾಡ್ತೀವಿ. ಪುನಃ ಅಂತ ಮತ್ತೊಂದು ಕಡೆ ಇದೆ. ಅಂಥವರಿಗೂ ಕೂಡ ಹೀಗೆ ಭೂಯ ಮತ್ತು ಪುನಃ ಅಂತ ಎರಡನ್ನೂ ಇಟ್ಕೊಂಡು ಮತ್ತೆ ಮತ್ತೆ ಅವನಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅದನ್ನ ತೋರಿಸಿಕೊಟ್ಟಿದ್ದಾರೆ. ಸಜ್ಜನರ ಪ್ರಜಿನ ಅಂದರೆ ದುಃಖ ಅಥವಾ ಪಾಪ, ಅದನ್ನು ಪರಿಹಾರ ಮಾಡುವವನು. ಆ ಅರ್ಥ ನಾವು ಈಗಾಗಲೇ ನೋಡಿದ್ದೇವೆ. ಈ ಇಂಥ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅದ್ರ ತಾತ್ಪರ್ಯ. ಪಾರಮಹಂಸ್ಯ ಆಶ್ರಮ ಅಂತಿದೆಯಲ್ಲ, ನಾವು ಮುಕ್ತಿಗಾಗಿಯೇ ಎಲ್ಲರೂ ಕೂಡ ಪ್ರಯತ್ನ ಪಡುವವರು. ನಾವಿಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸನ್ಯಾಸವನ್ನೇನು ಸ್ವೀಕಾರ ಮಾಡಬೇಕಾಗಿಲ್ಲ. ಸನ್ಯಾಸಾಶ್ರಮಿಗಳಿಗೆ ಅತ್ಯಂತ ಪ್ರಿಯವಾದದ್ದು ಪಾರಮಹಂಸ್ಯ ಆಶ್ರಮದಲ್ಲಿ ಇದ್ದಂಥವರು. ಅವರಿಗಾಗಿ ತನ್ನನ್ನು ತಾನು ಕೊಟ್ಕೋತಾನೆ, ಮೋಕ್ಷವನ್ನು ಕೊಡ್ತಾನೆ ಅಂತಂದರೆ ಯಾರು ಸನ್ಯಾಸಿಗಳಲ್ಲ, ವಾನಪ್ರಸ್ಥಾಶ್ರಮದಲ್ಲಿ, ಗೃಹಸ್ಥಾಶ್ರಮದಲ್ಲಿ ಅಥವಾ ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾರೆ, ಅವರಿಗೆ ಭಗವಂತ ಮೋಕ್ಷಾನಂದವನ್ನು ಕೊಡುವುದಿಲ್ಲ ಅಂತ ಹೇಳಿದಂಗೆ ಆಗ್ತದೆ. ಆದರೆ ಅದರ ತಾತ್ಪರ್ಯ ಹಾಗಲ್ಲ. ಪಾರಮಹಂಸ್ಯ ಆಶ್ರಮ ಅಂತಂದರೆ, ಪರಮಹಂಸ ಅಂದರೆ ಭಗವಂತ. ಆ ಭಗವಂತನಿಗೆ ಸಂಬಂಧಪಟ್ಟ ತತ್ವವನ್ನೇ ಅತಿ ಹೆಚ್ಚು ಆಲೋಚನೆ ಮಾಡುವವರು ಪರಮಹಂಸರು, ಸನ್ಯಾಸಿಗಳು. ಅವರು ಸರಿ. ಬ್ರಹ್ಮಚಾರಿಗಳಿಗಿಂತ, ಗೃಹಸ್ಥರಿಗಿಂತ, ವಾನಪ್ರಸ್ಥರಿಗಿಂತ ಸನ್ಯಾಸಿಗಳಿಗೆ ಪರತತ್ವವನ್ನು ತಿಳಿಯುವ, ಇನ್ನೊಬ್ಬರಿಗೆ ತಿಳಿಸುವ, ಧ್ಯಾನ ಮಾಡುವ, ಮನನ ಮಾಡುವ ಅವಕಾಶ ಹೆಚ್ಚಿರ್ತದೆ. ಆದ್ದರಿಂದ ಅದನ್ನು ಹೇಳಿದ್ದಾರೆ ಅಷ್ಟೆ. ಆದರೆ ಅವರಿಗೆ ಮಾತ್ರ ಅಲ್ಲ, ಈ ಸನ್ಯಾಸಾಶ್ರಮ ಅಂದರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಭಗವದ್ಗೀತಾದಲ್ಲಿ ಹೇಳಿದಂತೆ, ಯಾರು ಕಾಮ್ಯ ಕರ್ಮವನ್ನು ಬಿಟ್ಟು ಭಗವಂತನನ್ನೇ ಆರಾಧಿಸಬೇಕು ಅಂತ ಹೊರಟಿದ್ದಾರೆ, ಅವರೆಲ್ಲರೂ ಆ ವಿಶಾಲವಾದ ದೃಷ್ಟಿಯಿಂದ ಸನ್ಯಾಸಿಗಳೇ. ಪರಮಹಂಸ ಅಂದರೆ ಭಗವಂತ, ಅವನಿಗೆ ಸಂಬಂಧಪಟ್ಟ ಆಶ್ರಮವೇ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಎಲ್ಲವೂ ಕೂಡ ಆ ದೃಷ್ಟಿಯಿಂದ ಸನ್ಯಾಸಾಶ್ರಮ ಅಂತಲೇ ಕರೆಸ್ಕೋತವೆ. ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃ ಪರಃ ಅಂತ ಮುಂದೆ ಈ ಹಂಸ ಅನ್ನೋ ಶಬ್ದಾರ್ಥವನ್ನು ಮಹಾಭಾರತದ ಆಧಾರ ಕೊಟ್ಟು ಆಚಾರ್ಯರೇ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಈ ಹಂಸ ಅಂದ್ರೆ ಏನು, ನಾವು ಯಾಕೆ ಹಂಸ, ಭಗವಂತ ಯಾಕೆ ಹಂಸ ಅಂತ ಅನ್ನೋದನ್ನ ಅಲ್ಲಿ ತೋರಿಸಿಕೊಡ್ತಾರೆ. ಹಂಸ ಅಂತ ಏನಿದೆಯಲ್ಲ, ಅಲ್ಲಿ ಹಂಸ ಅಂದರೆ ಹಮ್ ಅನ್ನುವುದು ತ್ಯಾಗ ಅನ್ನೋ ಅರ್ಥವನ್ನು ಹೇಳ್ತದೆ. ಸ ಅನ್ನೋದು ಸ್ವೀಕಾರ ಅನ್ನೋ ಅರ್ಥವನ್ನು ಹೇಳ್ತದೆ. ಜೀವಹಂಸ ಯಾಕೆ ಅಂದರೆ ಹಳೆಯ ಶರೀರವನ್ನು ಯಾವತ್ತೂ ಅವನು ಬಿಟ್ಟು ಬಿಡ್ತಾನೆ, ಹೊಸ ಶರೀರವನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನನ್ನು ಹಂಸ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮತ್ತೆ ಭಗವಂತ ಯಾಕೆ ಹಂಸ ಅಂದರೆ ತದ್ಧೇತುತ್ವಾತ್, ಹಳೆಯ ಶರೀರವನ್ನು ಬಿಡಿಸಿ ಹೊಸ ಶರೀರವನ್ನು ಕೊಟ್ಟು ಆ ಜೀವನನ್ನು ಕಾಪಾಡುವವನು ಈ ಭಗವಂತ. ಆದ್ದರಿಂದ ಆತ ಹಂಸ. ಹೀಗೆ ಜೀವ ಮತ್ತು ಪರಮಾತ್ಮ ಇಬ್ಬರನ್ನು ಕೂಡ ಹಂಸರು ಅಂತ ಹೇಳ್ತಾರೆ. ಜೀವನಿಗೆ ಈ ದೀರ್ಘವಾದ ಸಂಸಾರದಲ್ಲಿ ಅನೇಕ ಬಾರಿ ಶರೀರಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನು ನಾಶಪಡಿಸಿದ್ದಾನೆ, ಮತ್ತೆ ಕೊಟ್ಟಿದ್ದಾನೆ, ಇದೆಲ್ಲ ಮಾಡ್ತಾನೇ ಇದ್ದಾನಲ್ಲ. ಆದ್ದರಿಂದ ಜೀವ ಹಂಸ ಆದರೆ ಭಗವಂತ ಪರಮಹಂಸ. ಆ ದೃಷ್ಟಿಯಿಂದ ಅವನಿಗೆ ಸಂಬಂಧಪಟ್ಟ ಆಶ್ರಮ ಅಂದರೆ ಅದು ಬ್ರಹ್ಮಚರ್ಯ ಆಶ್ರಮವೂ ಹೌದು, ಗೃಹಸ್ಥಾಶ್ರಮವೂ ಹೌದು, ವಾನಪ್ರಸ್ಥ, ಸನ್ಯಾಸ ಎಲ್ಲವೂ ಹೌದು. ಆದರೂ ಎಲ್ಲವನ್ನೂ ತೊರೆದು ಯಾರು ತನ್ನನ್ನು ಆರಾಧನೆ ಮಾಡ್ತಾರೆ ಅವ್ರ ಬಗ್ಗೆ ಭಗವಂತನಿಗೆ ಹೆಚ್ಚು ಪ್ರೀತಿ ಇರ್ತದೆ. ಅವರಿಗೆ ತನ್ನನ್ನು ತಾನೇ ಕೊಟ್ಕೋತಾನೆ ಅಂತ ಅದರ ತಾತ್ಪರ್ಯ. ವಿಷ್ಣು ಉದ್ದೇಶೈವ ಕ್ರಿಯಮಾಣ ಸ್ವಾಶ್ರಮ ಧರ್ಮವತಾಂ, ಭಗವಂತನ ಪ್ರೀತಿಗಾಗಿಯೇ ಎಲ್ಲ ಕರ್ಮಗಳನ್ನು ಮಾಡುವವರು. ಅನುಮೃಗ್ಯಂ ಯೋಗ್ಯತಾನುಸಾರೇಣ ವಿಚಾರ್ಯಂ ಯತ್ ಸ್ವರೂಪಂ ತದ್ದಾಶುಷೆ. ಅನುಮೃಗ್ಯ ಅಂದರೆ ಹುಡುಕಾಡಲ್ಪಡುವಂಥದ್ದು, ವಿಚಾರಿಸಲ್ಪಡುವಂಥದ್ದು ಅಂತ ಅರ್ಥ. ಪ್ರತಿಯೊಬ್ಬರೂ ಕೂಡ ಆ ಭಗವಂತನ
ಸ್ವರೂಪವನ್ನು ವಿಚಾರ ಮಾಡ್ತಾರೆ. ಜ್ಞಾನಿಗಳಾದವರೆಲ್ಲರೂ ಕೂಡ ಬ್ರಹ್ಮನ ಕುರಿತು ಜಿಜ್ಞಾಸೆ ಮಾಡಿಯೇ ಮಾಡ್ತಾರೆ. ಅಂಥ ತನ್ನ ಸ್ವರೂಪವನ್ನೇ ಅವನು ಕೊಟ್ಕೋತಾನೆ. ತದ್ದಾಶುಷೇ ತಾತ್ರೆ ಸ್ವಸಾಯುಜ್ಯ ಪ್ರದಾಯ. ಸಾಯುಜ್ಯ ಅಂತನ್ನೋದು ಮುಕ್ತಿಯಲ್ಲಿ ಅತಿ ದೊಡ್ಡದಂಥ ಒಂದು ಮುಕ್ತಿ. ತನ್ನೊಳಗೆ ಅವ್ರನ್ನ ಇಟ್ಕೊಂಡು ಬಿಟ್ಟಿರ್ತಾನೆ. ಜ್ಞಾನಿಗಳಾದವ್ರನ್ನ ತನ್ನೊಳಗೆ ಇಟ್ಕೋತಾನೆ. ಇದು ಯಾದವಾರ್ಯರು ಬರೆದಿರುವಂಥ ಅರ್ಥ. ಅದಕ್ಕಾಗಿ ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಅದನ್ನು ಹಾಗೇ ಬರೆದಿದ್ದಾರೆ. ಸಾಧಕರಲ್ಲಿ ಪರಮಹಂಸರು ಅತ್ಯಂತ ಶ್ರೇಷ್ಠರು. ಅವರ ದೃಷ್ಟಿಯಿಂದ ಸಾಯುಜ್ಯ ಅನ್ನೋ ಮೋಕ್ಷದ ಬಗ್ಗೆ ಹೇಳಿದ್ದಾರೆ. ಆದರೆ ವಿಜಯಧ್ವಜರು ಹೇಳಿರುವ ಅರ್ಥ ಎಲ್ರಿಗೂ ಅನ್ವಿತ ಆಗುವಂಥ ಅರ್ಥ. ಭಗವಂತ ಎಲ್ಲಿಗೂ ಕೂಡ ಮೋಕ್ಷವನ್ನು ಕೊಡ್ತಾನೆ. ನಿಜಾನಂದಾನುಭಾವ ಲಕ್ಷಣ ಇಷ್ಟೇ. ಹೀಗೆ ವಿಚಾರ ಮಾಡಿದಾಗ ಪರಮಹಂಸರಿಗಾಗಲಿ, ವಾನಪ್ರಸ್ಥರಿಗಾಗಲಿ, ಸನ್ಯಾಸಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ ಎಲ್ಲಿಗೂ ಕೂಡ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದಿಷ್ಟು ಯಾದವಾರ್ಯರು ಹೇಳಿದ ಅರ್ಥ ಆಯಿತು. ಇದೇ ಶ್ಲೋಕಕ್ಕೆ ವಿಷ್ಣು ತೀರ್ಥರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡೋಣ. ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿಷ್ಟ ಪುರುಷಾರ್ಥ. ಪುರುಷಾರ್ಥ ಏನು? ನಾವೆಲ್ಲರೂ ಕೂಡ ಬಯಸುವುದೇನನ್ನ? ನಮ್ಮ ಅನಿಷ್ಟ ಹೋಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಇದಕ್ಕೆ ಬೇಕಾದಂಥ ಸಾಧನೆಯನ್ನು ಮಾಡಿಸುವವನು ಭಗವಂತನೇ. ನಮ್ಮ ಅನಿಷ್ಟವನ್ನು ಕಳೆಯುವವನು, ಇಷ್ಟವನ್ನು ಕಳೆಯುವವನು, ಇಷ್ಟವನ್ನು ಕೊಡುವಂಥವನು. ಆದ್ದರಿಂದ ಅವನಂಥ ದಯಾಮಯ ಇನ್ನಿಲ್ಲ. ದಯಾಲು ಅಯಮೇವ. ಆದ್ದರಿಂದ ಮುಮುಕ್ಷುಗಳಾದವರು, ಮೋಕ್ಷವನ್ನು ಪಡೆಯಬೇಕು ಅಂತ ಬಯಸಿದವರು ಅವನನ್ನೇ ಆರಾಧನೆ ಮಾಡಬೇಕು. ನ ಕೇವಲ ಪಾಪಕ್ಷೇತ್ರೆ ಪರಮಹಂಸಾನಾಂ ಸಂಬಂಧಿನಿ ಆಶ್ರಮೇ ಭಾಗವತ ಧರ್ಮಾನುಷ್ಠಾನೇ. ಅವನು ಪರಮಹಂಸರಿಗೆ ಸಂಬಂಧಪಟ್ಟ ಆಶ್ರಮ ಅಂದರೆ ಭಾಗವತ ಧರ್ಮಾನುಷ್ಠಾನ ಅಂತ ವಿಷ್ಣು ತೀರ್ಥರು ಬರೀತಾರೆ. ಅದು ಬಹಳ ಮುಖ್ಯವಾದದ್ದು. ಪರಮಹಂಸ ಭಗವಾನ್ ತತ್ಸಂಬಂಧ. ಪರಮಹಂಸ ಅಂದರೆ ಭಗವಾನ್ ಅಂತಲೇ ಯಾದವಾರ್ಯರು ಕೂಡ ಅರ್ಥ ತೋರಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಆಶ್ರಮ ಅಂದರೆ ನಾವು ಕೇವಲ ಸನ್ಯಾಸಾಶ್ರಮ ಅಂತ ತಿಳ್ಕೋಬಾರ್ದು. ಸನ್ಯಾಸಾಶ್ರಮ ಅಂದರೆ ಶ್ರೇಷ್ಠ ಹೌದು, ಅದು ಇಲ್ಲ ಅಂತಲ್ಲ. ಆದರೆ ಉಳಿದ ಆಶ್ರಮಗಳು ಕೂಡ ಅವರವುಗಳ ನೆಲೆಯಲ್ಲಿ ಅವು ಶ್ರೇಷ್ಠವೇ. ಅದಕ್ಕಾಗಿ ಒಟ್ಟಾರೆ ಭಗವಂತನ ಆರಾಧನೆಯಲ್ಲಿ ತೊಡಗಿದವರು ಅಂತ ಅದಕ್ಕೆ ಅರ್ಥ. ಪರಮಹಂಸಾನಾಂ ಸಂಬಂಧಿನಿ ಆಶ್ರಮೇ, ಒಟ್ಟಾರೆ ಭಗವಂತನ ಧರ್ಮಾನುಷ್ಠಾನ ಅಂತ ವಿಷ್ಣು ತೀರ್ಥರು ಕೂಡ ಅದನ್ನು ಹೇಳಿರುವುದು ಇದೇ ಕಾರಣಕ್ಕಾಗಿ. ತೇಷಾಂ ಏವ ಯದ್ ಜಿಜ್ಞಾಸ್ಯಂ ತಸ್ಯ ಬ್ರಹ್ಮಣಃ ಸ್ವಸ್ವರೂಪಸ್ಯ. ಜಿಜ್ಞಾಸ್ ಅಲ್ಲಿ ಅನುಮೃಗ್ಯ ಅಂತ ಏನಿದೆ, ಅನುಮೃಗ್ಯ ಅಂತಂದರೆ ಜಿಜ್ಞಾಸ್ಯ ಅಂತ ಅರ್ಥ. ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾದಿ ಸೂತ್ರಗಳಿಂದ ಯಾವುದ್ರ ಬಗ್ಗೆ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಜಿಜ್ಞಾಸ್ಯವಾದ ಬ್ರಹ್ಮ, ಅನುಮೃಗ್ಯವಾದ ಬ್ರಹ್ಮ ಅಂದರು, ಜಿಜ್ಞಾಸ್ಯವಾದ ಬ್ರಹ್ಮ ಅಂದರು ಒಂದೇ ಅರ್ಥ. ಅವನ ಅನುಮಾರ್ಗಣ, ಭಗವಂತನ ಜಿಜ್ಞಾಸ ಅನುಮಾರ್ಗಣ ಅಂದ್ರೆ ಏನರ್ಥ? ಶ್ರವಣ ಮನನ ಧ್ಯಾನ ಅಂತಲೇ ಅರ್ಥ. ಕೇವಲ ತಿಳಿಯುವ ಇಚ್ಛೆ ಅಂತ ಅದಕ್ಕೆ ಅರ್ಥ ಅಲ್ಲ. ಭಗವಂತನ ಕುರಿತು ಶ್ರವಣ ಮಾಡುವುದು, ಧ್ಯಾನ ಮಾಡುವುದು, ಮುಂದೆ ಮನನ ಮಾಡುವುದು ಅಂತಲೇ ಅದರ ತಾತ್ಪರ್ಯ. ದುರ್ಜನರಿಗೆ ಯಾವತ್ತೂ ಕೂಡ ಅವನು ಸಿಗೋದಿಲ್ಲ, ಸಜ್ಜನರಿಗೆ ಮಾತ್ರ ಸಿಗುವಂಥವನು. ಅಶೇಷ ಗುಣರೂಪ ಮೂರ್ತಿ, ಅವನ ಎಲ್ಲ ಅನಂತ ರೂಪಗಳು ಕೂಡ ಈ ಎಲ್ಲ ಗುಣಸ್ವರೂಪವಾದದ್ದೇ. ಅಂಥ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೇವೆ ಅಂತ ಅವರು ಇಲ್ಲಿ ಬರೆದಿದ್ದಾರೆ. ಅನೇನ ರೂಪದ್ವಯ ಸಾಮಾನ್ಯ ಜ್ಞಾನಸ್ಯ ಅವಶ್ಯಕತ್ವ ಸೂಚಯತಿ. ಇಲ್ಲಿ ಎರಡು ರೂಪಗಳನ್ನು ಮೊದಲನೇ ಪದ್ಯದಲ್ಲಿ ಬಿಂಬರೂಪನಾದ ಭಗವಂತನಿಗೆ ನಮಸ್ಕಾರ ಅಂತ ತೋರಿಸಿದರು. ಎರಡನೇ ರೂಪದಲ್ಲಿ ಸಜ್ಜನರ ಪಾಪಗಳನ್ನು ಪರಿಹಾರ ಮಾಡುವವನು ತೋರಿಸಿದರು. ಮೊದಲನೇ ಪದ್ಯದಲ್ಲಿ ಹೀಗೆ ಬಿಂಬನಾದ ಪರಮಾತ್ಮನಿಗೆ ನಮಸ್ಕಾರ, ಎರಡನೇ ಪದ್ಯದಲ್ಲಿ ವಿಘ್ನಕಾರಿಗಳಾದ ದುಷ್ಟರನ್ನು, ಪಾಪಿಗಳನ್ನು ಸದೆ ಬಡಿಯುವ ನರಸಿಂಹ ವರಾಹಾದಿ ರೂಪದ ಭಗವಂತನಿಗೆ ನಮಸ್ಕಾರ ಅಂತ ಅದನ್ನು ಸಾರೋದ್ಧಾರವನ್ನು ವ್ಯಾಖ್ಯಾನ ಮಾಡಿದವರು ಹೀಗೆ ವರ್ಣನೆ ಮಾಡ್ತಾರೆ. ಈ ಶ್ಲೋಕಗಳು ನಮಗೆ ಮುಖ್ಯ ಆಗೋದು ಈ ಕಾರಣಕ್ಕಾಗಿ. ನಮ್ಮೊಳಗಿರುವ ಭಗವಂತ ಮತ್ತು ಅವನು ನಮಗೆ
ಈ ಎಲ್ಲವನ್ನು ಕೂಡ ಪರಿಹಾರ ಮಾಡುವಂತಹ ಭಗವಂತ, ನಮ್ಮ ಅನಿಷ್ಟವನ್ನೆಲ್ಲ ಪರಿಹಾರ ಮಾಡುವಂತಹ ಭಗವಂತ ಅಂತ ಅದರ ತಾತ್ಪರ್ಯ ಆಗ್ತದೆ. ನಾವೀಗಾಗಲೇ ವ್ರಜನ ಅಂತ ಅನ್ನೋದು ನೋಡಿದ್ದೀವಿ. ವ್ರಜನ ಅಂತ ಅನ್ನೋದು ಪಾಪ ಅಂತ ಅರ್ಥ, ಕುಟಿಲ, ದುರ್ಬುದ್ಧಿ ಅಂತ ಅದಕ್ಕೆ ಅರ್ಥ ಇದೆ. ಮತ್ತೆ ಪಾಪಕ್ಕೆ ಕಾರಣವಾದಂಥ ದುಃಖ ಅಂತ ಕೂಡ, ದುಃಖಕ್ಕೆ ಕಾರಣವಾದ ಪಾಪ, ನಮಗೆ ದುಃಖ ಬಂದಿದೆ, ಆ ದುಃಖಕ್ಕೆ ಕಾರಣವಾದ ಯಾವುದು ಪಾಪ, ಅದನ್ನು ಪರಿಹಾರ ಮಾಡುವನು ಅಂತ ಎರಡೂ ಅರ್ಥಗಳನ್ನು ಯಾದವಾರರು ಇಟ್ಕೊಂಡಿರುವುದು ಆ ಕಾರಣಕ್ಕಾಗಿ. ಮುಂದೆ ಇದಕ್ಕೆ ಅನಂತ ತೀರ್ಥರು ಮತ್ತು ಯಾದವೇಂದ್ರರು ಏನು ಅರ್ಥಗಳನ್ನು ಹೇಳ್ತಾರೆ ಅಂತ ಅನ್ನೋದನ್ನು ಸ್ವಲ್ಪ ನೋಡಬೇಕು. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ನಾವೇನು 12ನೇ ಶ್ಲೋಕ ನೋಡಿದ್ವಿ, ಅಲ್ಲಿ ಅಂತರ್ಧ್ರುವಾಯ ಅಂತಿದೆ ಪಾಠ ನಾವು ಇಟ್ಕೊಂಡದ್ದು. ಕೆಲವು ಕಡೆ ಅಂತರ್ಭವಾಯ ಅಂತ ಕೂಡ ಇರುವುದನ್ನು ನಾವು ಈ ಹಿಂದೆನೇ ನೋಡಬೇಕಾಗಿತ್ತು. ಅಂತರ್ಭವಾಯ ಅನುಪಲಭ್ಯ ವರ್ತನೆ, ಯಾದವೇಂದ್ರ ತೀರ್ಥರಿಗೂ ಕೂಡ ಭಾಗವತ ವ್ಯಾಖ್ಯಾನ ಮಾಡಿದ ಯಾದವೇಂದ್ರ ತೀರ್ಥರಿಗೂ ಕೂಡ ಅಂತರ್ಭವಾಯ ಅನ್ನೋ ಪಾಠವೇ ಸಮ್ಮತ. ಅಂತರ್ಭವ ಅಂದರೆ ಒಳಗಿರುವವನು ಅಂತ ಅರ್ಥ, ಧ್ರುವ ಅಂದರೆ ಸ್ಥಿರವಾಗಿರುವವನು ಅಂತ ಹೀಗರ್ಥ. ಆದರೆ ಅನಂತ ತೀರ್ಥರು ಮಾತ್ರ ಅಂತರ್ಧ್ರುವ ಅನ್ನೋ ಪಾಠವನ್ನು ಇಟ್ಕೊಂಡಿದ್ದಾರೆ. ಅದು ಹಿಂದಿನ ಶ್ಲೋಕದ ವಿವರ ಆಯಿತು. ಈಗ ನಾವು ನೋಡ್ತಿರುವುದು ಈಗಿನ ಶ್ಲೋಕ. ಅಲ್ಲಿ ಅಖಿಲ ಸಪ್ತಮೂರ್ತಯ ಅಂತ ಹೀಗೆ ಬಂದಿದೆ, ಅದಕ್ಕೆ ಆಚಾರ್ಯ ಭಾಗವತ ತಾತ್ಪರ್ಯ ಇದೆ. ಮತ್ತೆ ಅನುಮೃಗ್ಯ ಅಂತ ಅಲ್ಲೇನಿದೆ ಮೂಲ ಭಾಗವತ ಶ್ಲೋಕದಲ್ಲಿ, ಅದಕ್ಕೆ ಅನುಮೃಗ್ಯ ಅಂದರೆ ಅನ್ವೇಷಣೀಯ, ಸ್ವಪಾದಕಮಲಂ, ಭಗವಂತನ ಪಾದಕಮಲ, ಅದನ್ನು ಕೊಡುವವನು ಅಂತ ಅರ್ಥ. ಇದು ಯಾದವೇಂದ್ರರು ಬರೆದ ಅರ್ಥ. ಅನುಮೃಗ್ಯ ಅಂದರೆ ಜಿಜ್ಞಾಸ್ಯ, ದಾಶ್ವಾನ್ ಅಂದರೆ ಫಲಪ್ರದಾತ ಅಂತ ಭಗವಂತ. ಯೋಗಿಗಳಿಂದ ಶಾಸ್ತ್ರದ ಮೂಲಕ ವಿಚಾರಣಾದವನು, ಮೋಕ್ಷಾದಿ ಫಲ ದಾತ ಆದವನು ಕೂಡ ಅಂತ ಅನಂತ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದಿಷ್ಟು ಈ ಶ್ಲೋಕದ ಕುರಿತಾಗಿ ಅನಂತ ತೀರ್ಥರು ಮತ್ತು ಯಾದವಾರ್ಯರು ಬರೆದಿರುವ ಅರ್ಥಗಳನ್ನು ನಾವು ನೋಡಿದ್ದೇವೆ. ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಏನು ಅರ್ಥ ಹೇಳಿದರು ಅಂತ ಅನ್ನೋದನ್ನು ಕೂಡ ನಾವೀಗ ನೋಡಿ ಆಯಿತು. ಇವೆಲ್ಲ ಭಾಗವತ ಈ ಮೊದಲಿನ ದೇವತಾ ನಮನ ರೂಪವಾದ ಪ್ರಕರಣ ಏನಿದೆ, ಆ ದೇವತಾ ನಮನ ರೂಪವಾದ ಪ್ರಕರಣದಲ್ಲಿ ಬಂದಿರುವಂಥ 2 ಶ್ಲೋಕಗಳಿವು. ಹೀಗೆ ಈ ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 13ನೇ ಶ್ಲೋಕದ ವಿವರವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕಿದರು ಎನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.